ಹಲೋ ಫ್ರೆಂಡ್ಸ್, ನೋಡ್ರಿ ನಾವು ಬೆಂಡೆಕಾಯಿ ಪಲ್ಯ ಮಾಡತ್ತೀನಿ. ಇದು ನನ್ನ ಮನೆಯವ್ರ ಫೇವ್ರೇಟ್ ಬೆಂಡೆಕಾಯಿ ಪಲ್ಯ. ಆ್ಯಂಡ್ ಅದು ನಾ ಮಾಡೋದು ಭಾಳ ಸೇರ್ತೈತೆ ಅವರಿಗೆ. ಅಷ್ಟು ಚಂದ ಮಾಡ್ತೀನಿ ಅಂತ ಹೇಳ್ತಾರೆ. ಫಸ್ಟ್ ಎಲ್ಲರಿಗೂ ಗೊತ್ತಿರಂಗೆ ಬೆಂಡೆಕಾಯಿನ ಚಲೋದಂಗೆ ಹುರ್ಕೋಬೇಕು. ಬಟ್ ನಾನು ಇನ್ನೂ ಸಣ್ಣಗೆ ಕಟ್ ಮಾಡ್ಕೋಬೇಕಾಗಿತ್ತು. ಬಟ್ ಒಂದು ಸರಿ ಸ್ವಲ್ಪ ದಪ್ಪಂಗೆ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಚೆಂದಂಗೆ ಫ್ರೈ ಮಾಡಿಕೊಂಡೆ. ಒಂದು 15 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಎಲ್ಲರೂ ವಾಪಸ್ ಬೇರೆ ಬೌಲಿಗೆ ಹಾಕೋತಾರೆ. ನಾನು ಅದ್ರ ಮೇಲೆ ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕಿ ಅದ್ರಾಗೆ ಫ್ರೈ ಮಾಡತ್ತೀನಿ. ಸೊ ಹಂಗೆ ಫ್ರೈ ಮಾಡೋದ್ರಿಂದ ಅದು ಇನ್ನೂ ಬೇರೆ ಥರನೇ ಟೇಸ್ಟ್ ಕೊಡ್ತದೆ. ಅದ್ರ ಲಾಸ್ಟಿಗೆ ಸ್ವಲ್ಪ ಅರಶಿನ, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ಅದು ಸ್ವಲ್ಪ 5 ನಿಮಿಷ ಸಣ್ಣ ಫ್ಲೇಮ್ ಒಳಗೆ ಇಟ್ಟರೆ ಮಸ್ತ್ ಕರಿಲ್ ರೆಡಿ ಆಗಿಬಿಡ್ತದೆ ನೋಡಿರಿ. ಒಂದು 20 ನಿಮಿಷ ಒಳಗೆ ಬೆಂಡೆಕಾಯಿ ಫ್ರೈ ಸೂಪರ್ ರೆಡಿ ಆಕತಿ. ಆದ್ರೆ ನಾ ಫಾಸ್ಟ್ ಓಡಿಸ್ನಿ, ಹಿಂಗಾಗೈತೆ. ಅದ್ರ ಜೋಡಿ ಚಪಾತಿ ಬೇಕಲ್ಲ, ಸೊ ಚಪಾತಿ ಪಟ 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 ಚಪಾತಿ ಮಾಡಾಕತ್ತೀನಿ. ಸೊ ನಮ್ಮ ಮನೆಯವ್ರ ಬಾಕ್ಸ್ ರೆಡಿ ಆಗಿಬಿಡ್ತು ಮುಂಜಾನೆ. ಇದು ತುಂಬ ಈಸಿ ರೆಸಿಪಿ. ಆ್ಯಂಡ್ ಚಪಾತಿ ಹಾಟ್ ಫೇವ್ರೇಟ್. ಎಲ್ಲರಿಗೂ ಅನ್ನೋಕ್ಕಾಗಲ್ಲ, ನಮ್ಮ ಮನೆಯವರಿಗೆ, ನನ್ನ ಮಗಂಗೆ ಭಾಳ ಫೇವ್ರೇಟ್. ಸೊ ನಮ್ಮ ಮನೆಯವ್ರ ಡಬ್ಬಿಗೆ ಮಾಡ್ತಿರ್ತೀನಿ ಬೆಂಡೆಕಾಯಿ ಫ್ರೈ. ನೀವು ಟ್ರೈ ಮಾಡಿರಿ ಬೆಂಡೆಕಾಯಿ ಫ್ರೈನು.